ಸ್ನೇಹಿತರೆ, ಒಂದೇ ಒಂದು ಕಾಲದ ಅವಧಿಯಲ್ಲಿ ಕರ್ನಾಟಕದ ಇಬ್ಬರು ಬಿಜೆಪಿ ಶಾಸಕರ ಮೇಲೆ ಕಾಂಗ್ರೆಸ್ ಗೂಂಡಾಗಳು ನಡೆಸಿರ್ತಕ್ಕಂಥ ದಾಳಿ ನಿಜಕ್ಕೂ ಕೂಡ ಖಂಡನೀಯ. ಹಿಂದೆ ನಾವೆಲ್ಲೋ ಉತ್ತರ ಭಾರತದಲ್ಲಿ ಈ ರೀತಿಯ ದಾಳಿಗಳನ್ನು ಕೇಳ್ತಾ ಇದ್ವಿ. ಆದರೆ ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಒಂದು ಬೆಂಬಲಿತ ಗೂಂಡಾಗಳು ಬಿಜೆಪಿಯ ಶಾಸಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ದಾಳಿಯನ್ನು ನಡೆಸ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕಂಡು ಕೇಳರಿದಂಥ ಒಂದು ವಿಚಾರ. ಈ ಹಿಂದೆ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಈ ರೀತಿಯ ಘಟನೆಗಳು ಆಗಿರಲಿಲ್ಲ. ಆದರೆ ಮೊನ್ನೆ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿಯೇ ಸುವರ್ಣಸೌಧಕ್ಕೆ ನುಗ್ಗಿ CT ರವಿ ಅವರ ಮೇಲೆ ಹತ್ಯೆಯ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮಾಡಿದ್ದನ್ನು ನಾವು ನೋಡಿದ್ವಿ. ಅಷ್ಟೊಂದು ಬಿಗಿ ಭದ್ರತೆಯ ನಡುವೆಯೂ ಕೂಡ ಆ ಸುವರ್ಣಸೌಧಕ್ಕೆ ಈ 20ಕ್ಕೂ ಹೆಚ್ಚು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ನುಗ್ಗೋದಿಕ್ಕೆ ಅವಕಾಶ ಸಿಕ್ಕಿದ್ದಾದ್ರೂ ಹೇಗೆ ಅನ್ನುವ ಪ್ರಶ್ನೆಗಳು ಉತ್ಕೊಂಡಿದ್ವು. ಅದಾದ ನಂತರ ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಈ ಗೂಂಡಗಳ ವರ್ತನೆಯನ್ನು ಸಮರ್ಥಿಸಿಕೊಂಡಂತಹ ರೀತಿ ನಿಜಕ್ಕೂ ಕೂಡ ಎಲ್ಲರಿಗೂ ಆಶ್ಚರ್ಯವನ್ನು ತಂದಿತ್ತು. CT ರವಿ ಅವರು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಿಂದ ಉಳಿದು ಬಂದಿದ್ದೇ ಹೆಚ್ಚು ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಎಲ್ಲರಿಗೂ ಕೂಡ DK ಶಿವಕುಮಾರ್ ಅಚ್ಚರಿಯನ್ನು ಉಂಟು ಮಾಡಿದ್ರು. ಇನ್ನೊಂದು ಕಡೆ CT ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಕೂಡ ನನ್ನ ಹತ್ಯೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಪ್ರಯತ್ನವನ್ನು ನಡೆಸ್ತಾ ಇದೆ, ನನ್ನ ಮೇಲೆ ಯಾವುದೇ ರೀತಿಯ ಒಂದು ಪ್ರಯತ್ನಗಳಾಗೋದಿಕ್ಕೆ ಪ್ರಮುಖವಾಗಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಅನ್ನುವ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದರು. ಆ ಘಟನೆ ಇನ್ನು ಮಾಸೋದಕ್ಕಿಂತ ಮುನ್ನವೇ ಇವತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮಾಜಿ ಸಚಿವ ಮುನಿರತ್ನ ಅವರ ಮೇಲೆ ಕಾಂಗ್ರೆಸ್ನ 150ಕ್ಕೂ ಹೆಚ್ಚು ಗೂಂಡಾಗಳು ಏಕಾಏಕಿ ಮೊಟ್ಟೆಯ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದನ್ನೆಲ್ಲ ನೋಡಿದರೆ ರಾಜ್ಯ ಯಾವ ಕಡೆಗೆ ಸಾಗ್ತಾ ಇದೆ ಅನ್ನೋದು ಒಂದು ರೀತಿಯ ಕುತೂಹಲಕ್ಕೆ ಕಾರಣವಾಗಿದೆ. ಈ ಎರಡೂ ಪ್ರಕರಣಗಳಲ್ಲಿಯೂ ಕೂಡ ಪ್ರಮುಖವಾಗಿ ತಳುಕಾಕೊಂಡಿರ್ತಕ್ಕಂಥ ಹೆಸರು DK ಶಿವಕುಮಾರ್. ಇವತ್ತು ಮುನಿರತ್ನ ಕೂಡ ತನ್ನ ಹತ್ಯೆಯ ಪ್ರಯತ್ನ ಅನೇಕ ಬಾರಿ ನಡೆಸಿದರೆ ಕೇವಲ ಅಲ್ಲಿ ನನ್ನ ವಿರುದ್ಧ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸುಮಾ ಹನುಮಂತರಾಯಪ್ಪನವರನ್ನು ರಾಜ್ಯದ ಸಚಿವ ಸಂಪುಟದ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನನಗೆ ಸಾಕಷ್ಟು ಒಂದು ಬೆದರಿಕೆ ಕರೆಗಳು ಈಗಾಗಲೇ ಬಂದಿದ್ದಾವೆ. ನೀನು ಒಂದು ವೇಳೆ ನಿನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೆ ಹೋದರೆ ನೀನು ಜೀವಂತವಾಗಿ ಇರಲ್ಲ ಅನ್ನುವ ಬೆದರಿಕೆ ಕರೆಗಳು ನನಗೆ ಸಾಕಷ್ಟು ಬಂದಿದ್ದಾವೆ. ನನಗೆ ಜೀವಕ್ಕೆ ಏನಾದರೂ ತೊಂದರೆ ಆದರೆ DK ಶಿವಕುಮಾರ್, DK ಸುರೇಶ್, ಹನುಮಂತರಾಯಪ್ಪ ಮತ್ತು ಕುಸುಮಾ ಹನುಮಂತರಾಯಪ್ಪ ಕಾರಣ ಅನ್ನುವ ನೇರ ಆರೋಪವನ್ನು ಇವತ್ತು ಮುನಿರತ್ನ ಮಾಡಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಈ ವಾರದಿಂದೀಚೆಗೆ ಕರ್ನಾಟಕದಲ್ಲಿ ಇಬ್ಬರು BJP ಶಾಸಕರ ಮೇಲೆ ನಡೆದಿರ್ತಕ್ಕಂಥ ಈ ಮಾರಣಾಂತಿಕ ಹಲ್ಲೆ ರಾಜ್ಯವನ್ನು ಈ ಕಾಂಗ್ರೆಸ್ ಸರ್ಕಾರ ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವ ಚರ್ಚೆಯನ್ನು ಹುಟ್ಟಾಕಿದೆ. ನಿಜಕ್ಕೂ ಕೂಡ ಇವು ಕಾಂಗ್ರೆಸ್ನ ರಾಜ್ಯವನ್ನೇನು ಗೂಂಡ ರಾಜ್ಯ ಮಾಡೋದಕ್ಕೆ ಹೊರಟಿದ್ದಾರೆ. DK ಶಿವಕುಮಾರ್ ಪಾತ್ರ ಏನಿದ್ರಲ್ಲಿ? ಒಂದು ಕಡೆ CT ರವಿ ಅವರು ಸಹ DK ಶಿವಕುಮಾರ್ ಮೇಲೆ ಆರೋಪವನ್ನು ಮಾಡ್ತಾರೆ. ಇವತ್ತು ಮುನಿರತ್ನ ಕೂಡ DK ಶಿವಕುಮಾರ್ ಮೇಲೆ ನೇರವಾದ ಆರೋಪವನ್ನು ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಹುದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥ DK ಶಿವಕುಮಾರ್ ತನ್ನ ಶತ್ರುಗಳನ್ನು ತೋಳ್ಬಲದ ಮೂಲಕ ಮುಗಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವ ಚರ್ಚೆಗಳು ಈಗ ನಡೀತಾ ಇದ್ದಾವೆ. ಒಬ್ಬ ವಿರೋಧ ಪಕ್ಷದ ಶಾಸಕನ ಮೇಲೆ ಈ ರೀತಿಯ ದಾಳಿಯನ್ನು ಖಂಡಿಸಬೇಕಾಗಿದ್ದಂತಹ ರಾಜ್ಯದ ಗೃಹ ಸಚಿವರು ಇವತ್ತು ಕೈಕಟ್ಕೊಂಡು ಕುಂತಿದ್ದಾರೆ. ಇದೇ ಏನಾದರೂ ರಾಜ್ಯದಲ್ಲಿ BJPನೋ JDS ಅಧಿಕಾರದಲ್ಲಿದ್ದು ಈ ರೀತಿಯ ದಾಳಿಗಳು ಕಾಂಗ್ರೆಸ್ ಶಾಸಕರ ಮೇಲೆ ನಡೆದಿದ್ದೇ ಆಗಿದ್ರೆ ಆಗ ಕಾಂಗ್ರೆಸ್ನ ನಾಯಕರು ಸುಮ್ಮನಿರ್ತಿದ್ರ? ಬೊಬ್ಬೆ ಹೊಡಿತಿದ್ರು. ರಾಜ್ಯದ ಗೃಹ ಸಚಿವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ನಾವು ಬಿಡಲ್ಲ ಅನ್ನುವ ಒಂದು ಹೋರಾಟವನ್ನು ಕಾಂಗ್ರೆಸ್ನವ್ರು ಮಾಡ್ತಿದ್ರು. ಆದರೆ ಮೊನ್ನೆ CT ರವಿ ಅವರ ಮೇಲೆ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಅವರನ್ನು ನಕಲಿ ಎನ್ಕೌಂಟರ್ ಮಾಡೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿತ್ತು. ಅದು ಕೂಡ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿತ ಕಾಯೋದಕ್ಕೋಸ್ಕರ DK ಶಿವಕುಮಾರ್ ಇಂಥ ನಿರ್ಧಾರವನ್ನು ಮಾಡಿದ್ರು ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಒಂದು ಕಡೆ ಸುವರ್ಣಸೌಧದಲ್ಲಿ ಅಷ್ಟೊಂದು ಬಿಗಿ ಬಂದೋಬಸ್ತ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆ 20ಕ್ಕೂ ಹೆಚ್ಚು ಗೂಂಡಾಗಳನ್ನು ಆ ಸುವರ್ಣಸೌಧದ ಒಳಗೆ ನುಗ್ಗೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಹೇಗೆ ಅನ್ನುವ ಒಂದು ಚರ್ಚೆಗಳು ನಡೀತಾ ಇದ್ರೆ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಬೇರೆ ರೀತಿಯ ಒಂದು ಹೇಳಿಕೆಗಳನ್ನೇ ಕೊಡ್ತಾರೆ.
ಆ ಸಿ ಟಿ ರವಿ ಅವರ ಮೇಲೆ ಸುವರ್ಣಸೌಧದಲ್ಲಿ ದಾಳಿ ನಡೆದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಒಬ್ಬ ಕೂಡ ಅಲ್ಲಿದ್ದ. ಆತ ಹೇಳ್ತಾನೆ, ಅಣ್ಣ ನಾವೇನಾದರೂ ಅಲ್ಲಿ ಇರದೇ ಹೋಗಿದ್ರೆ ನಿಜಕ್ಕೂ ಕೂಡ ಸಿ ಟಿ ರವಿ ಅವರ ಮೇಲೆ ಒಂದು ಚಾಕುವನ್ನು ಇರಿತಕ್ಕಂಥ ಪ್ರಯತ್ನಕ್ಕೆ ಆ ಗೂಂಡಗಳು ಕೈ ಹಾಕಿದ್ರು ಅನ್ನುವ ಹೇಳಿಕೆಯನ್ನು ನನ್ನ ಸ್ನೇಹಿತ ಹೇಳಿದ್ದ. ಇನ್ನೊಂದು ಕಡೆ ಇವತ್ತು RR ನಗರದ ಮುನಿರತ್ನ ಮೇಲೆ ದಾಳಿ. ಮುನಿರತ್ನ ಅವರ ಕೊಲೆಗೆ ನಿರಂತರ ಪ್ರಯತ್ನ ನಡೀತಾ ಇದೆ ಅನ್ನುವ ಆರೋಪವನ್ನು ಕೂಡ ಮುನಿರತ್ನ ಇವಾಗ ಮಾಡಿದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರದ ಗೃಹ ಸಚಿವರು, ರಾಜ್ಯಪಾಲರು ಹಾಗೂ CBIಗೆ ನಾನು ಈ ವಿಚಾರವಾಗಿ ದೂರನ್ನು ಕೊಟ್ಟಿದ್ದೀನಿ ಅನ್ನುವ ಒಂದು ಹೇಳಿಕೆಯನ್ನು ಮುನಿರತ್ನ ಕೊಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಇಬ್ಬರು ಮಹಿಳೆಗೋಸ್ಕರ DK ಶಿವಕುಮಾರ್ ಇಬ್ಬರು BJPಯ ಶಾಸಕರನ್ನ ಕೊಲೆ ಮಾಡ್ತಕ್ಕಂಥ, ಹತ್ಯೆ ಮಾಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಅನ್ನುವ ಬಹುದೊಡ್ಡ ಅನುಮಾನ ಈಗ DK ಶಿವಕುಮಾರ್ ಮೇಲೆ ಬರ್ತಾ ಇದೆ. ಸತತ 4 ಬಾರಿ RR ನಗರದ ಶಾಸಕರಾಗಿ, ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮುನಿರತ್ನ ಅವರ ಮೇಲೆ ಪದೇ ಪದೇ ಕಾಂಗ್ರೆಸ್ನ ಕಾರ್ಯಕರ್ತರು ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮುನಿರತ್ನ ನೇರವಾಗಿ ನನ್ನ ಕೊಲೆ ಆಗುತ್ತೆ ಅನ್ನುವ ಸ್ಫೋಟಕ ಹೇಳಿಕೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಇನ್ನೊಂದು ಬಿಹಾರ ಮಾಡಿಕೊಟ್ಟಿದೆಯಾ, ಇನ್ನೊಂದು ಉತ್ತರ ಪ್ರದೇಶ ಮಾಡಿಕೊಟ್ಟಿದೆಯಾ ಅನ್ನೋ ಅನುಮಾನ ಉಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದ ಶಾಸಕರ ಮೇಲೆ ಈ ರೀತಿಯ ದೈಹಿಕ ದಾಳಿಗಳು ನಡೆದಿರಲಿಲ್ಲ. ಈಗ ಈ ದಾಳಿಗಳನ್ನು DK ಶಿವಕುಮಾರ್ ಸಮರ್ಥಿಸ್ಕೊಳ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಅಸಹ್ಯ ಹುಟ್ಟಿಸ್ತಾ ಇದೆ. ಅವತ್ತು ಸುವರ್ಣಸೌಧದಲ್ಲಿ ಏನು ಸಿ ಟಿ ರವಿ ಅವರ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಯಾವ ರೀತಿ ಹೇಳಿಕೆಯನ್ನು ಕೊಡಬೇಕಿತ್ತು? DK ಶಿವಕುಮಾರ್ ಹೇಳ್ತಾರೆ, ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನಿಂತು ಮಾತಾಡಿದ್ರು, ಅವರು ಜೀವಂತವಾಗಿ ವಾಪಸ್ ಹೋಗಿರೋದೇ ಅವ್ರ ಪುಣ್ಯ ಅನ್ನುವ ಮಾತನ್ನು ಹೇಳಿದರು. ನಿಜಕ್ಕೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಈ ರೀತಿಯ ಮಾತನ್ನು ಹೇಳೋದು ಸಹ್ಯವ? ಖಂಡಿತವಾಗ್ಲೂ ಇಲ್ಲ. ಇವತ್ತು ಕೂಡ ಮುನಿರತ್ನ ಇದೇ ರೀತಿಯ ಆರೋಪವನ್ನು ಮಾಡ್ತಿದ್ದಾರೆ. ಈಗಾಗಲೇ ನನ್ನ ಹತ್ಯೆಗೆ 3-4 ಸರಿ ಪ್ರಯತ್ನಗಳಾಗಿದ್ದಾವೆ. ನಾನು ಕೋರ್ಟ್ ಆವರಣದಲ್ಲಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಕರಿಕೋಟನ್ನು ಹಾಕ್ಕೊಂಡು ಬಂದಂತಹ ವ್ಯಕ್ತಿಗಳು, ನೀವು RR ನಗರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ನಿಮ್ಮ ಜೀವ ಉಳಿಯುತ್ತೆ, ಕುಸುಮಾ ಹನುಮಂತರಾಯಪ್ಪನವರನ್ನು ನಾವು ಈಗಾಗಲೇ ಮಂತ್ರಿ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ನಮ್ಮ ನಾಯಕರು ಬಂದಿದ್ದಾರೆ, ಆ ಕಾರಣಕ್ಕೆ ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಹಾಗಾದರೆ ನೀವು ಜೀವ ಉಳಿಯುತ್ತೆ, ಇಲ್ಲಾಂದರೆ ನಿಮ್ಮ ಕೊಲೆ ಆಗೋದು ಸತ್ಯ, ಒಂದು ಶತಸಿದ್ಧ ಅನ್ನುವ ಹೇಳಿಕೆಯನ್ನು ಹೇಳಿದ್ರು ಅನ್ನುವ ಸ್ಫೋಟಕ ಆರೋಪವನ್ನು ಇವತ್ತು ಮುನಿರತ್ನ ಮಾಡಿದರು. ಇವತ್ತು ಮುನಿರತ್ನ ಮೇಲೆ ದಾಳಿ ಮಾಡಿದಂತಹ ಕಾರ್ಯಕರ್ತರು ಕೊನೆಗೆ ಜೈ DK ಶಿವಕುಮಾರ್, ಜೈ DK ಸುರೇಶ್, ಜೈ ಸಿದ್ದರಾಮಯ್ಯ, ಜೈ ಕುಸುಮಾ ಹನುಮಂತರಾಯಪ್ಪ ಅನ್ನುವ ಘೋಷಣೆಗಳನ್ನು ಕೂಗಿದ್ದಾರೆ ಎನ್ನುವ ಹೇಳಿಕೆಗಳು ಅಲ್ಲಿನ ಪ್ರತ್ಯಕ್ಷದರ್ಶಿಗಳಿಂದ ಬರ್ತದವೆ. ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ತಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನು ಈ ರೀತಿಯ ದೈಹಿಕ ಹಲ್ಲೆಯ ಮೂಲಕ ಬಗ್ಗು ಬಡಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವ ಒಂದು ಚರ್ಚೆಗಳಿಗೆ ನಡೀತಾ ಇದ್ದಾವೆ. ಸ್ನೇಹಿತರೆ, ಇದೇ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ಮುಂದುವರೆದಿದ್ದೇ ಆದರೆ ನಿಜಕ್ಕೂ ಕೂಡ ಕರ್ನಾಟಕ ಮತ್ತೊಂದು ಬಿಹಾರ ಆಗೋದರಲ್ಲಿ, ಮತ್ತೊಂದು ಉತ್ತರ ಪ್ರದೇಶ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ವಿರೋಧ ಪಕ್ಷದ ಒಂದು ನಾಯಕರನ್ನು ಹತ್ತಿಕ್ಕತಕ್ಕಂಥ ನಿರಂತರ ಪ್ರಯತ್ನವನ್ನು ರಾಜ್ಯದ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ಮಾಡ್ತಾ ಇದೆ. ವಿಜಯೇಂದ್ರ ಅವರ ಮೇಲೆ ಮೊನ್ನೆ ತಾನೇ 150 ಕೋಟಿ ರೂಪಾಯಿಗಳ ಒಂದು ವಕ್ಫ್ ಹಗರಣದ ಒಂದು ಆರೋಪವನ್ನು ಹೊರಿಸಿತ್ತು. ಆ ಸಂದರ್ಭದಲ್ಲಿನೇ ಸದನದ ಒಳಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮಾತನ್ನು ಹೇಳಿದರು, ನಿಮ್ಮ ವಿರುದ್ಧ ಸದನದ ಒಳಗೆ ಮತ್ತು ಹೊರಗೆ ಯಾರೆಲ್ಲ ಒಂದು ಏರು ಧ್ವನಿಯಲ್ಲಿ ಮಾತಾಡ್ತಾರೋ ಅವರನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರವನ್ನು ನೀವು ಮಾಡ್ತೀರಿ ಅನ್ನುವ ಆರೋಪವನ್ನು ಮಾಡಿದರು. ಇದೀಗ ಇಬ್ಬರು BJP ಶಾಸಕರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಹತ್ಯೆಯ ಪ್ರಯತ್ನ ನಿಜಕ್ಕೂ ಕೂಡ ಈ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಾದಕ್ಕೆ ಪುಷ್ಟಿ ಕೊಡೋ ರೀತಿ ಇದೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ತನ್ನ ಕಾರ್ಯಕರ್ತರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿದ್ದಂತಹ DK ಶಿವಕುಮಾರ್ ಅವರ ಸಪೋರ್ಟಿಗೆ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವರು 2 ಹೆಣ್ಣುಗಳ ಒಂದು ಹಿತಾಸಕ್ತಿಗೋಸ್ಕರ ಇಬ್ಬರು ಶಾಸಕರನ್ನ ಕೊಲೆ ಮಾಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಅನ್ನುವ ಮಾತುಗಳು ಈಗ ಚರ್ಚೆ ಆಗ್ತಿದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ BJP ಇಬ್ಬರು ಶಾಸಕರ ಹತ್ಯೆಗೆ DK ಶಿವಕುಮಾರ್ ಪ್ರಯತ್ನವನ್ನು ಮಾಡಿದ್ರ,
ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಬೆಳವಣಿಗೆಗಳು ನಿಜಕ್ಕೂ ಕೂಡ ರಾಜ್ಯವನ್ನು ಮತ್ತೊಂದು ಉತ್ತರ ಪ್ರದೇಶ ಮತ್ತೊಂದು ಬಿಹಾರ ಮಾಡುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.